ಈಗ ಏನೋ ಒಂದು ಹೇಳಿ ಅಪ್ಪನ ಸಮಾಧಾನ ಮಾಡಿದ್ದಾಯ್ತು. ಆದರೆ ರಾತ್ರಿಗೇನು ಮಾಡೋದು? ರಾತ್ರಿ ಲಕ್ಷ್ಮಿ ಮನೇಲಿಲ್ಲ ಅಂದ್ರೆ ಅಷ್ಟೇ, ಕತೆ ಮುಗೀತು. ಭಾವ ಬಸರಾಗಿಲ್ಲ ಅಂತ ಬಾಯಿ ಹೇಳಬಹುದು, ಆದರೆ ಹೊಟ್ಟೆ ಕೇಳತ್ತಾ? ವಿಷಯ ಇವಾಗ ಹೇಳದೇ ಇದ್ರು ಸಂಜೆಗಾದ್ರೂ ಗೊತ್ತಾಗೇ ಆಗುತ್ತಲ್ವಾ? ಲೇ ಶೋಭೆ, ಈ ಮನೇಲಿ ಬೇರೆ ಎಲ್ಲ ಸಮಸ್ಯೆಗಳಿಗಿಂತ ಲಕ್ಷ್ಮಿ ಮನೇಲಿಲ್ಲ ಅನ್ನೋ ಸಮಸ್ಯೆನೇ ದೊಡ್ಡದಲ್ವಾ? ಈಗೇನು ನೀವು ಈ ಮನೆ ಬಿಟ್ಟು ಹೋದರೆ ಇಲ್ಲಿ ಯಾರೂ ತಲೆ ಕೆಡ್ಸ್ಕೊಳ್ಳಲ್ಲ ಅಂತ ನಿಮ್ಗೆ ಹೊಟ್ಟೆ ಉರಿತದೇನೋ? ಏಯ್, ಬೇರೆಯವರು ತಲೆ ಕೆಡ್ಸ್ಕೊಳ್ತಾರೋ ಬಿಡ್ತಾರೋ ಅದನ್ನು ಬಿಟ್ಟುಬಿಡೆ, ನೀನಂತೂ ತಲೆ ಕೆಡ್ಸ್ಕೊಳ್ಳಲ್ಲ ಅಲ್ವಾ? ನಾ ತಲೆ ಕೆಡ್ಸ್ಕೊಳ್ಳೋಕ್ಕೆ ಈ ಮನೇಲಿ ನೀವೇನು ಅಂತ ದಬಾಕಿದ್ದೀರಾ. ನೀವಿಲ್ಲಿ ಇದ್ದರೂ ಯಾರಿಗೂ ಗೊತ್ತಾಗಲ್ಲ, ಮನೆ ಬಿಟ್ಟು ಹೋದರೂ ಯಾರಿಗೂ ಗೊತ್ತಾಗಲ್ಲ. ನೀವು ಹೇಳಿದಷ್ಟು ಸುಲಭ ಅಲ್ಲ ಅದಕ್ಕೆ. ಈಗ ತಾನೇ ಹಾರ್ಟ್ ಅಟ್ಯಾಕ್ ಆಗಿ ಸ್ಟಂಟ್ ಹಾಕೊಂಡು ಬಂದಿರೋ ಪೇಷಂಟ್ಗೆ ಶಾಕಿಂಗ್ ನ್ಯೂಸ್ನೆಲ್ಲ ಹೇಳೋಕ್ಕಾಗಲ್ಲ. ಹಾಗಂತ ಎಷ್ಟು ಸುಳ್ಳು ಹೇಳೋದಕ್ಕಾಗತ್ತೆ ದೇವ್ಕೆ? ಸುಳ್ಳು ಹೇಳೋದು ಬೇಕಿಲ್ಲ, ಸತ್ಯ ಮುಚ್ಚಿಟ್ರೆ ಸಾಕು. ಬೇರೆ ಟೈಮಲ್ಲಿ ಆಗಿದ್ರೆ ನಾನು ಇಷ್ಟೊಂದು ತಲೆ ಕೆಡ್ಸ್ಕೊತಾ ಇರಲಿಲ್ಲ, ನೇರ ಎಲ್ಲ ಹೇಳ್ಬಿಡ್ತಾ ಇದ್ದೆ. ಆದರೆ ಈಗ ಸಿಚುವೇಶನ್ ಬೇರೆನೇ ಇದೆ. ಎಷ್ಟೇ ಸತ್ಯನ ಮುಚ್ಚಿಡೋದಕ್ಕೆ ಹೋದರೂ ಹೇಗಾದರೂ ಮಾಡಿ ಮಾವ ಪತ್ತೆ ಹಚ್ತಾರೆ. ಸರೋಜಾ, ಸರೋಜಾ, ಏನಾಯ್ತು? ಯಾಕೆ ಕೂಗ್ತಿದ್ದೀರಾ? ನಾನು ಮನೆಗೆ ಬಂದಾಗಿಂದ ಯಾರೂ ನಿಜ ಹೇಳಿಲ್ಲ. ನೀನಾದರೂ ನಿಜ ಹೇಳ್ತೀಯೋ ಇಲ್ವೋ ಹೇಳು. ಯಾವ ನಿಜ ರೀ? ಲಕ್ಷ್ಮಿಯಲ್ಲಿ ಏನಮ್ಮ, ಜೇಮ್ಸ್ ಬಾಂಡ್ ತಾತ ಏನೋ ಪತ್ತೆ ಹಚ್ಕೊಂಡೇ ಬಂದಿದ್ದಾರೆ ಅನ್ಸುತ್ತೆ. ನಾನು ಹೇಳಲಿಲ್ವಾ? ಪಕ್ಕಾ ಕ್ಲಾರಿಟಿ ಸಿಕ್ಕಿದೆ, ಅದಕ್ಕೆ ವಾಯ್ಸ್ ಜೋರೇ ಇದೆ. ಲಕ್ಷ್ಮಿ ಮನೆಗೆ ಬಂದಾಗ್ಲಿಂದ ಯಾವತ್ತೂ ಮನೆ ಮುಂದೆ ರಂಗೋಲಿ ಹಾಕೋದನ್ನು ತಪ್ಪಿಸಿಲ್ಲ. ಇವತ್ತು ಮನೆ ಮುಂದೆ ರಂಗೋಲಿ ಇಲ್ಲ. ಓ, ನಾನು ಹೇಳಲಿಲ್ವಾ? ಪತ್ತೆ ಹಚ್ಚಿದ್ದಾರೆ, ಚೆಕ್ಮೇಟ್. ಇವಾಗ ಖೇಲ್ ಖತಮ್, ನಾಟಕ ಬಂದ್. ಸಂಜೀವ, ಈಗೇನು ಹೇಳ್ತೀಯಪ್ಪ ನೀನು? ನಾನು ಮೊದಲನೇ ಸಲ ಕೇಳಿದಾಗಲೇ ಯಾರಾದರೂ ಒಬ್ರು ನಿಜ ಹೇಳಿದ್ದಿದ್ರೆ ಈಗ ಈ ಥರ ತಲೆ ತಗ್ಸೋ ಸ್ಥಿತಿ ಬರ್ತಿರ್ಲಿಲ್ಲ. ನೀವೆಲ್ಲರೂ ಏನೋ ಮುಚ್ಚಿಡ್ತಾ ಇದ್ದೀರಿ. ಸಮಾಧಾನ ಮಾಡ್ಕೊಳ್ಳಿ ನೀವು. ನನ್ನಿಂದ ಮುಚ್ಚಿಡ್ತಾ ಇದ್ದೀರಲ್ಲ. ಲಕ್ಷ್ಮಿ, ಲಕ್ಷ್ಮಿ, ಅಪ್ಪ, ಲಕ್ಷ್ಮಿಯಲ್ಲಿ, ಲಕ್ಷ್ಮಿಯಲ್ಲಿ. ಲಕ್ಷ್ಮಿ ಮನೆ ಬಿಟ್ಟು ಹೋಗಿ. ವಿದ್ಯಾ, ಇವತ್ ನಮ್ ಲಕ್ಷ್ಮಿ ಸ್ಪೆಷಲ್ ಆಗಿ ಚೆನ್ನಾಗಿ ಕಾಣಿಸ್ತಿಲ್ವಾ? ನಿಜ ಕಾಣೆ, ಈ ಮುಖದಲ್ಲಿ ಅದೇನೋ ತೇಜಸ್ಸು, ಅದೇನೋ ಸಾಧಿಸಿರೋ ಸಂತೋಷ ತೇಲಾಡ್ತಿದೆ. ನಾನ್ ನಿಜ ಹೇಳಿದ್ರೆ ನೀನ್ ಯಾವ್ದೋ ಸಿನಿಮಾ ಡೈಲಾಗ್ ಹೊಡಿತಿದ್ಯಲ್ಲೇ? ನಾನ್ ಹೇಳಿದ್ದು ಅದೇನೆ, ಒಂಥರ ಗ್ಲೋ ಇದೆ ಅವಳ ಮುಖದಲ್ಲಿ, ಅಲ್ವೇನೆ ಲಕ್ಷ್ಮಿ? ಏನೋ ಗ್ಲೋನಾ? ಅದೇ ಕಣೆ, ಬೆಳಿಗ್ಗೆ ಕಾಲ್ ಬರ್ತಿತ್ತಲ್ಲ, ಅದನ್ನ ನೋಡಿದ್ಮೇಲಿಂದ ನಿನ್ ಮುಖದ ಮೇಲೆ ಏನೋ ಒಂಥರ ಕಳೆ ಕಣೆ. ಸಾಕು ಸುಮ್ನಿರೆ. ಆಹಾ, ಅದೇ ಮತ್ತೆ ನೀವು ಮಾತ್ರ ನಮ್ಮಿಬ್ರು ಮುಂದೆ ಕೋಡೆ ಜಗಳ ಆಡ್ಕೊಂಡಿರೋದು, ಫೋನ್ನಲ್ಲಿ ಮಾತ್ರ ಬೇರೆ ಕತೆನೆ ನಡ್ಸೋದಾ? ಕೇಳಿದ್ರೆ ಸುಮ್ಮನೆ ಇರೋ ಅನ್ನೋದಾ? ಯಾಕ್ರೆ ನೀವು ಒಂಥರ ಗೋಳಕೋತಿದ್ದೀರಾ? ನೋಡಿದ್ಯಾ ಮತ್ತೆ ಅವನನ್ನೇ ನೆನಪಿಸ್ಕೋತಿದ್ಯಲ್ಲ? ಅದು ನಂಗೊಂದು ಅದು ಇದು ಎಲ್ಲ ನೀನೇ ಇಟ್ಕೋ, ಇವಾಗ ವಿಷಯ ಹೇಳು. ಅವನು ಲಕ್ಷ್ಮಿನ ವಾಪಸ್ ಮನೆಗೆ ಬಾ ಅಂತ ಕರೆಯೋಕೆ ಫೋನ್ ಮಾಡಿದ್ದ ಅನ್ಸುತ್ತೆ ಕಣೆ. ಅಲ್ವಾ? ನಂಗೂ ಯಾಕೋ ಅದೇ ಡೌಟು.
ಅವತ್ತು ಅವನು ಮಿಸ್ ಮಾಡ್ಕೊಂಡು ಕಾರಲ್ಲಿ ಕರ್ಕೊಂಡು ಹೋಗಕ್ಕಂತ ಬಂದಿದ್ನಲ್ಲ. ಕರೆಕ್ಟು. ಆಮೇಲೆ ಮತ್ತೆ ಯಾಕೆ ವಾಪಸ್ ಬಂದೆ ನೀನು? ಅಲ್ಲೇ ಇರ್ಬೋದಿತ್ತಲ್ಲ. ಲಕ್ಷ್ಮಿ ನಿಂತ್ಕೊಳ್ಳೆ, ನಿಮ್ಮಿಬ್ರು ಮಧ್ಯ ಏನೋ ನಡೀತಿದೆ. ನೀವಿಬ್ರು ಹೇಳ್ಕೊಳಕ್ ರೆಡಿ ಇಲ್ಲ ಅಲ್ವಾ? ಅವ್ನು ಇನ್ನೇನಾದ್ರೂ ಒಂದ್ ನೆಪ ಹೇಳಿ ನಿನ್ನನ್ನು ಎತ್ತಾಕೊಂಡು ಹೋಗೋದು ಪಕ್ಕ ಅನ್ಸುತ್ತೆ. ಹ್ಞೂ ಕಣೆ, ಅವ್ನು ನಿನ್ಗೋಸ್ಕರ ಕಾರ್ ತಗೊಂಡು ಬಂದೇ ಬರ್ತಾನೆ. ಇದ್ಯಾರೇ? ಅದು ಆದಿಮನೆ ಕಾರ್ ಇದ್ದಂಗಿದೆ. ಲಕ್ಷ್ಮಿ ಅವ್ರ ತಾತ. ತಾತ, ಅಣ್ಣ, ತಾತ ಯಾವಾಗ ಆಸ್ಪತ್ರೆಯಿಂದ ಬಂದ್ರು? ಮನೆಗೆ ಹೋಗಿ ಬಂದ್ರಿ ತಾನೆ? ಯಾಕೇನು ಮಾತಾಡ್ತಿಲ್ಲ? ತಾತ, ಇದು ಇಂಡಸ್ಟ್ರಿಯಲಿಸ್ಟ್ ಧರ್ಮರಾಜ್ ಅವ್ರು ತಾನೆ? ಹ್ಞೂ. ಅಂದ್ರೆ ಲಕ್ಷ್ಮಿ ಅವ್ರ ಮೊಮ್ಮಗಳ? ಓ ಗಾಡ್, ಅವ್ರು ನಿನಗೆ ಗೊತ್ತಾ? ಅವ್ರು ಯಾರಿಗೆ ಗೊತ್ತಿಲ್ಲ ಹೇಳು? ಅಲ್ಲ, ಅವ್ರ ಮನೆ ಹುಡುಗಿ ಇಲ್ಲಿ ಬಂದಿರೋದಂದ್ರೆ ಏನು? ಗಾಡ್, ಏನಾಯ್ತು ತಾತ? ಯಾಕೆ ಹೇಳ್ತಾ ಇದ್ದೀರಾ? ನನ್ನ ಮನೆ ಬಿಟ್ಟು ಬರೋಕ್ಕೆ ಹೇಗಮ್ಮ ಮನ್ಸು ಬಂತು ನನಗೆ? ನಾನು ಮನೆಗೆ ಬರ್ತಿದ್ದಂಗೆ ನಿನ್ನನ್ನು ಕೇಳ್ತೀನಿ ಅಂತ ಗೊತ್ತಿದ್ದು ಬಂದೆ ಅಲ್ವಾ? ಸರಿ, ಹೋಗೋಣ. ತಾತ